ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಚೇತನ ಅವಿನಾಶ್. ನಮಸ್ಕಾರ ಎಲ್ರಿಗೂ. ಈ ವ್ಲಾಗ್ ಬಂದುಬಿಟ್ಟು ಫ್ರೈಡೇ ಆ್ಯಂಡ್ ದೆನ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಸೊ ಅವತ್ತು ಕೂಡ ಅವರು ಕೂಡ ಸರ್ಪ್ರೈಸ್ ಕೊಟ್ಟರು ಆ್ಯಂಡ್ ದೆನ್ ನಾನು ಕೂಡ ಸರ್ಪ್ರೈಸ್ ಕೊಟ್ಟೆ. ಫಸ್ಟ್ ಅವ್ರ ಸರ್ಪ್ರೈಸೇ ನನಗೆ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದ್ದಿದ್ದು. ನಾನು ಕೂಡ ಅದಾದಮೇಲೆ ಜಿಮ್ಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಟ್ಟೆ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಯಾಕಂದರೆ ನನ್ನ ಮನೇಲೇ ಕೊಡ್ಬೋದು ಅಥವಾ ಅಂದರೆ ಯೂಶ್ವಲಿ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ತೀವಿ ಎವ್ರಿ ವ್ಯಾಲೆಂಟೈನ್ಸ್ ಡೇ, ಅಂದರೆ ಎವ್ರಿ ಇಯರ್. ಸೊ ಅದು ಕೂಡ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು ಜಿಮ್ ಹತ್ರ, ನನಗೇ ಒಂಥರ ಆಗ್ತಿತ್ತು. ನಾನು ಹಿಂಗೆಂಗೋ ನೀಲ್ ಡೌನ್ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲೆಲ್ಲರೂ ಇದ್ದರು. ಸೊ ಸ್ವಲ್ಪ ಶೈ ಅಂತಲೇ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಅಂದ್ಕೊಂಡು ನನಗೇ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ದೆನ್ ತುಂಬ ಚೆನ್ನಾಗಿತ್ತು ಈ ವರ್ಷದ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ದೆನ್ ಇದು ನಮ್ಮ ಕ್ಯೂಟ್ ಮಿನಿ ನನ್ನ ಸ್ಕೂಲಲ್ಲಿರೋ ನಾನು ನಾರ್ಮಲಾಗಿ ರೇಗಿಸ್ತಾ ಇರ್ತೀನಿ, ಯೋ ಮೈನ್ ಅಂತ ಅಂದ್ಬಿಟ್ಟು ಅಂತ ಸುಮ್ಮನೆ ಕಾಡಿಸ್ತಾ ಇರ್ತೀನಿ ಅವನಿಗೂ. ಆ್ಯಂಡ್ ದೆನ್ ಮೊನ್ನೆ ಎಲ್ಲ ಹೇಳಿದ್ದೆ ನಿಮಗೇನೋ ಸರ್ಪ್ರೈಸ್ ಇದೆ ಅಂತ. ಸೊ ಆ ಸರ್ಪ್ರೈಸ್ನ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ದೆನ್ ದಿಸ್ ಈಸ್ ದ ಈವ್ನಿಂಗ್. ಮನೆಗೆ ಬಂದಾದಮೇಲೆ ಹಸ್ಬೆಂಡ್ ಎಲ್ಲದು ಹೊರಗಡೆ ಹೋಗೋಣ ಅಂತಂದು, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ನಾನು ಫೇಸ್ ಕೆನಡಾ ಸ್ಟ್ರೋಕ್ ಕ್ರೀಮ್ ರೋಸ್, ಐ ಥಿಂಕ್ ರೋಸ್ ಶೇಡ್ ಅದು. ಆ್ಯಂಡ್ ದೆನ್ ಇನ್ನೊಂದು ಬಂದುಬಿಟ್ಟು ಸೀರಮ್ ತರಿಸಿದೆ, 2 ತರಿಸಿದೆ. ಸೊ ಅದಕ್ಕೆ ಇವಾಗ ತುಂಬಾ ವೈರಲ್ ಆಗಿದೆ. ಆಲ್ಮೋಸ್ಟ್ ನಾನು ಯಾವುದೇ ವೀಡಿಯೋಸ್ ನೋಡಿದ್ದೀನಿ 2 ಮಿನಿಟ್ಸ್ ಆಲ್ರೆಡಿ ಆಗ್ಬೋದು, 5 ಮಿನಿಟ್ಸ್ ಆಲ್ರೆಡಿ ಆಗ್ಬೋದು, ಆಮೇಲೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ನಾನು ಕೂಡ ನನ್ನ ಕೊಲಿಗ್ ಕೂಡ ಅಂದರೆ ನನ್ನ ಫ್ರೆಂಡ್ ಯೂಶಲಿ ಅವರು ಕೂಡ ಹೇಳಿದ್ರು, ಓಕೆ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಸೂಟ್ ಆಗುತ್ತೆ, ಹೆವಿ ಮೇಕಪ್ ಮಾಡೋದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅದನ್ನು ತರಿಸಿದ್ದೆ. ಪರ್ಪಲ್ ಆ್ಯಪಲ್ಲನ್ನು ತರಿಸಿದ್ದೆ. ಫಸ್ಟ್ ಟೈಮ್ ನಾನು ಮೇಕಪ್ ಪ್ರಾಡಕ್ಟ್ನ ಆನ್ಲೈನಲ್ಲಿ ತರಿಸಿದ್ದು. ಆ್ಯಂಡ್ ದೆನ್ ತುಂಬಾ ಖುಷಿ ಆಯಿತು ರಿವ್ಯೂ ನೋಡಿಬಿಟ್ಟು. ನೀವೇ ನೋಡ್ಬೋದು ಲಾಸ್ಟಲ್ಲಿ. ಫಸ್ಟು ನಾನು ಸ್ಟ್ರೋಕ್ ಕ್ರೀಮ್ನ ಚೂರು ತೊಗೊಂಡು ಫಸ್ಟು ಎಲ್ಲ ಕಡೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಹೆವಿ ಅಂತ ಅನಿಸಲ್ಲ ನಿಮಗೆ, ಫೇಸಸ್ ಎಲ್ಲ ಹೆವಿ ಅಂತ ಅನಿಸಲ್ಲ, ತುಂಬ ಲೈಟ್ ಫೀಲ್ ಆಗುತ್ತೆ. ಆ್ಯಂಡ್ ದೆನ್ ಆ ಶೈನ್ ಕೂಡ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯೋ ಅಥವಾ ಕಾಣಿಸ್ತಿಲ್ವೋ ಅಂತ ನಂಗೆ ಗೊತ್ತಾಗಲ್ಲ, ಲಾಸ್ಟಲ್ಲಿ ನೀವೇ ನೋಡಿ. ಫಸ್ಟು ನಾನು ಈ ಥರ ಕೈಯಲ್ಲೇ ಅಪ್ಲೈ ಮಾಡಿಕೊಂಡೆ, ಯಾಕಂದರೆ ನನಗೆ ಕಂಫರ್ಟಬಲ್ ಇದೆ ಕೈಯಲ್ಲಿ. ಬ್ರಷಲ್ಲಿ ಅಥವಾ ಫೋಮಲ್ಲಿ ಅಂದರೆ ನೆಕ್ಸ್ಟ್ ಸೀರಮ್ ಹಾಕಿದಾಗ ಅದನ್ನು ಯೂಸ್ ಮಾಡಿದೆ. ಫೈನಲ್ ಅಂದರೆ ಅದೇ ನಂತರ ನಿಜವಾಗಿ ಗೊತ್ತಿಲ್ಲ, ಯೂಶಲಿ ಮೇಕಪ್ ಮಾಡೋರಿಗೆ ಗೊತ್ತಿರುತ್ತೆ. ನಾವು ಅಪರೂಪಕ್ಕೆ ಒಂದ್ಸತಿ ಯಾವಾಗೋ ಫಂಕ್ಷನ್ ಟೈಮಲ್ಲಿ ಮಾಡೋರಿಗೆ ನಮಗೆ ಅದೆಲ್ಲ ಗೊತ್ತಿಲ್ಲ. ಅದು ಅಥವಾ ಸಡನ್ನಾಗೂ ನೆನಪಾಗ್ತಾಯಿಲ್ಲ ಅಂತ ಮೇ ಬಿ ಅನಿಸುತ್ತೆ. ಗೊತ್ತಿರುತ್ತೆ, ಇವಾಗ ಸಡನ್ನಾಗಿ ಹೇಳಬೇಕಾದ್ರೆ ಗೊತ್ತಾಗಲ್ಲ. ಫಸ್ಟ್ ಇದನ್ನು ನಾನು ಅಪ್ಲೈ ಮಾಡಿದೆ. ಸ್ಟೆಪ್ ಬಂದುಬಿಟ್ಟು ಇದು ಸೀರಮ್ಮು. ಇದು ನಾರ್ಮಲ್ ಫೌಂಡೇಶನ್ ಥರನೇ ಇರುತ್ತೆ. ನಿಮಗೆ ಸ್ಕಿನ್ ಟೋನ್ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೀವು ತಗೋಬೇಕಾಗುತ್ತೆ. ನಾನು ಮೀಡಿಯಮ್ ಟೋನೇ ತೊಗೊಂಡಿದ್ದೆ, ತುಂಬ ಲೈಟ್ ಟೋನ್ ಇಲ್ಲ, ತುಂಬ ಡಾರ್ಕ್ ಟೋನ್ ಇಲ್ಲ, ಮೀಡಿಯಮ್ ಟೋನ್ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಫಸ್ಟ್ ನೆಕ್ಸ್ಟ್ ಅಪ್ಲೈ ಮಾಡಬೇಕು. ಫಸ್ಟ್ ಸ್ಟ್ರೋಕ್ ಕ್ರೀಮ್ ಆ್ಯಂಡ್ ದೆನ್ ನೆಕ್ಸ್ಟ್ ಇದು. ಅದ್ರ ಜೊತೆ ಒಂಚೂರು ಸ್ವಲ್ಪನೇ ಹಾಕಬೇಕು. ಅದ್ರ ಜೊತೆಗೆ ಇದನ್ನು ಹಾಕಿ ಬ್ಲೆಂಡ್ ಮಾಡಿ ಅಪ್ಲೈ ಮಾಡಬೇಕು. ನನಗೂ ಕೂಡ ಗೊತ್ತಿರಲಿಲ್ಲ, ಆಮೇಲೆ ವಿಡಿಯೋಸ್ ನೋಡಿದ್ಮೇಲೆ ಗೊತ್ತಾಯಿತು.
ಸ್ವಲ್ಪ ಡಾರ್ಕ್ ಶೇಡ್ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ದೀನಿ. ಆಮೇಲೆ ಇದನ್ನು ತೊಗೊಂಡು ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡರ್ ಅಂತಲೇ ಹೇಳ್ಬೋದೇನೋ ಮೇ ಬಿ. ಸೊ ಇದನ್ನು ತೊಗೊಂಡು ನಾನು ಇದೆಲ್ಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ತುಂಬ ಡಾರ್ಕ್ ಕಡೆ ಇರೋ ಕಡೆ ಮಾತ್ರ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಅದನ್ನು ಕೂಡ ಬ್ಲೆಂಡ್ ಮಾಡ್ತೀನಿ. ಐ ಥಿಂಕ್ ಸ್ವಲ್ಪ ಗ್ಲೋ ಅಥವಾ ಸ್ವಲ್ಪ ಫ್ರೆಶ್ನೆಸ್ ಅಥವಾ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಆ್ಯಂಡ್ ದೆನ್ ಲಾಸ್ಟಲ್ಲಿ ನಾನು ಕಾಜಲ್ ಆ್ಯಂಡ್ ದೆನ್ ಮಸ್ಕರ ಕೂಡ ಅಪ್ಲೈ ಮಾಡಿದ್ದೆ. ಆ್ಯಂಡ್ ದೆನ್ ಮತ್ತು ಫೈನಲ್ ಬಿಂದಿ. ಹೌ ಇಸ್ ದ ಲುಕ್? ಇದಾಗಿತ್ತು ಈ ವ್ಲಾಗ್ನ ಸ್ಪೆಷಾಲಿಟಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.